ಹಾಯ್ ಸ್ನೇಹಿತರೆ, ಗೋಮಾತೆಯು ಈ ಭೂಮಿಯ ಮೇಲೆ ಇರುವ ಎಲ್ಲಾ ಮಹಿಳೆಯರಿಗೆ ಒಂದು ಶಾಪ ನೀಡಿದ್ದಾಳೆ ಎಂಬ ವಿಷಯ ನಿಮಗೆ ಗೊತ್ತಾ? ಆ ಶಾಪದ ಫಲಿತಾಂಶ ಇಂದಿಗೂ ಸಹ ಪ್ರತಿ ಮಹಿಳೆಯೂ ಅನುಭವಿಸಬೇಕಾಗಿ ಬರುತ್ತಿದೆ. ಇನ್ನು ಗೋಮಾತೆ ಮಹಿಳೆಯರಿಗೆ ಏಕೆ ಶಾಪ ನೀಡಿದಳು? ಆ ಶಾಪವೇನು? ಗೊತ್ತಾದ್ರೆ ನೀವು ಆಶ್ಚರ್ಯಪಡುತ್ತೀರಾ? ಆ ಶಾಪವೇನು ಎಂಬುದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಒಂದು ಸಲ ಶ್ರೀಕೃಷ್ಣನ ಬಳಿ ನಾರದರು ಬರುತ್ತಾರೆ. ಪ್ರಭು, ನಾನು ಇವತ್ತು ಭೂಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಮಹಿಳೆ ನನ್ನನ್ನು ಪ್ರಶ್ನಿಸಿದಳು. ಆಕೆ ಕೇಳಿದ ಪ್ರಶ್ನೆ ಏನೆಂದರೆ, ಒಂದು ಕಾಲದಲ್ಲಿ ಮಕ್ಕಳಿಗೆ ಹುಟ್ಟಿದ ಕೂಡಲೇ ನಡೆಯುವ ಶಕ್ತಿ ಇತ್ತು. ಆದರೆ ಇತ್ತೀಚೆಗೆ ಏಕೆ ಹುಟ್ಟಿದ ತಕ್ಷಣ ಮಕ್ಕಳು ನಡೆಯಲಾರರು? ಈ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಿಲ್ಲದ ಕಾರಣ ನಿಮ್ಮ ಬಳಿಗೆ ಬಂದಿದ್ದೇನೆ. ದಯವಿಟ್ಟು ಉತ್ತರವನ್ನು ತಿಳಿಸಿ ಎಂದು ನಾರದನು ಕೇಳಿದರು. ಆಗ ಶ್ರೀಕೃಷ್ಣನು ಈ ರೀತಿ ಹೇಳಿದನು. ಓ ನಾರದಮುನಿ, ಈ ಪ್ರಶ್ನೆಗೆ ಉತ್ತರ ತಿಳಿಯಲು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಆದರೆ ಈ ಕಥೆಯನ್ನು ಮಧ್ಯದಲ್ಲಿ ನಿಲ್ಲಿಸದೆ ಪೂರ್ಣವಾಗಿ ಕೇಳಬೇಕು. ಮಧ್ಯದಲ್ಲಿಯೇ ನಿಲ್ಲಿಸಿದರೆ ಅಂತಹವರು ನರಕಕ್ಕೆ ಹೋಗುತ್ತಾರೆ. ಆದರೆ ಪೂರ್ಣವಾಗಿ ಕೇಳಿದರೆ ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ಹೇಳಿದನು. ಒಂದು ಊರಿನಲ್ಲಿ ರಾಮಚಂದ್ರ ಎಂಬ ಒಬ್ಬ ವ್ಯಕ್ತಿ ಇದ್ದ. ಅವನು ಬಹಳ ಸ್ವಾರ್ಥಿ. ಅವನ ಬಳಿ ಒಂದು ಹಸು ಇತ್ತು. ಅವನು ಆ ಹಸುವಿಗೆ ಹುಲ್ಲು ಹಾಕುತ್ತಿದ್ದ. ಆ ಹಸು ಕೂಡ ಅವನಿಗೆ ತುಂಬಾ ಹಾಲು ನೀಡುತ್ತಿತ್ತು. ಆ ಹಾಲನ್ನು ಮಾರಾಟ ಮಾಡುತ್ತಾ ತನ್ನ ಬದುಕನ್ನು ಸಾಗಿಸುತ್ತಿದ್ದ. ಹೀಗೆ ಹಲವಾರು ವರ್ಷಗಳು ಕಳೆಯುತ್ತವೆ. ಕಾಲ ಕಳೆದಂತೆ ಆ ಹಸು ಹಾಲು ಕೊಡುವುದನ್ನು ನಿಲ್ಲಿಸಿಬಿಡುತ್ತದೆ. ಇದನ್ನು ಗಮನಿಸಿದ ರಾಮಚಂದ್ರನು ಆ ಹಸುವಿಗೆ ಹುಲ್ಲು ಹಾಕುವುದನ್ನು ನಿಲ್ಲಿಸುತ್ತಾನೆ. ಹೀಗಾಗಿ ಆ ಹಸು ಸಣ್ಣಗಾಗಿ ಬಿಡುತ್ತದೆ. ಒಂದು ದಿನ ರಾಮಚಂದ್ರನು ಆ ಹಸುವನ್ನು ಹೊಡೆದು ಕಾಡಿಗೆ ಬಿಡುತ್ತಾನೆ. ಆ ಹಸು ಒಂಟಿಯಾಗಿ ಕಾಡಿನಲ್ಲಿ ತಿರುಗಾಡುತ್ತಾ ತನ್ನ ದುಃಖವನ್ನು ನೆನಪಿಸಿಕೊಂಡು ಯಾತನೆಯಲ್ಲಿ ಇರುತ್ತದೆ. ಒಂದು ದಿನ ಆ ಹಸುವಿಗೆ ಕಾಡಿನಲ್ಲಿ ಒಂದು ದೇವಾಲಯ ಕಾಣಿಸುತ್ತದೆ. ಆ ದೇವಾಲಯದ ಬಳಿ ಹೋಗಿ ಆ ಹಸು ಭಗವಂತನ ಮುಂದೆ ಬೇಡಿಕೊಳ್ಳುತ್ತದೆ. ಎಲ್ಲಾ ಜನ್ಮಗಳಲ್ಲಿ ಮಾನವ ಜನ್ಮ ಅತ್ಯುತ್ತಮ. ಆದರೆ ಮಾನವನು ಎಷ್ಟು ಪಾಪಕಾರ್ಯಗಳನ್ನು ಮಾಡುತ್ತಾನೆ. ನನಗೆ ಅಗತ್ಯವಿದ್ದಾಗಲೇ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡ ರಾಮಚಂದ್ರನು ಅವನ ಅಗತ್ಯ ಮುಗಿದ ಕೂಡಲೇ ನನ್ನನ್ನು ಹೊಡೆದು ಕಾಡಿಗೆ ಓಡಿಸಿದನು. ನಾನು ಇಂದು ಒಂಟಿಯಾಗಿ ಹಸಿವಿನಿಂದ ನೋವಿನಿಂದ ತಿರುಗಾಡುತ್ತಿದ್ದೇನೆ ಎಂದು ಆ ಹಸು ಭಗವಂತನಿಗೆ ತನ್ನ ಕಷ್ಟವನ್ನು ತಿಳಿಸುತ್ತದೆ. ಕೆಲ ದಿನಗಳಲ್ಲಿ ಆ ಹಸು ಗರ್ಭಿಣಿಯಾಗುತ್ತದೆ. ಸಮಯ ಸಾಗುತ್ತದೆ. ಅದೇ ಸಮಯದಲ್ಲಿ ಒಬ್ಬ ಮಹಿಳೆ ಆ ಕಾಡಿನಲ್ಲಿ ಹೋಗುತ್ತಿರುತ್ತಾಳೆ. ಆಕೆ ಆ ಹಸುವನ್ನು ನೋಡುತ್ತಾಳೆ. ಇದು ಗರ್ಭಿಣಿಯಾದ ಹಸು. ಇದನ್ನು ನಾನು ರಕ್ಷಿಸಿದರೆ ಕೆಲದಿನಗಳಲ್ಲಿ ಇದು ಹಾಲು ಕೊಡುತ್ತದೆ. ಆ ಹಾಲನ್ನು ಮಾರಾಟ ಮಾಡಿಕೊಂಡು ನಾನು ಬದುಕಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾಳೆ. ತಕ್ಷಣವೇ ತನ್ನ ಗಂಡನನ್ನು ಇಲ್ಲಿಗೆ ಕರೆದುಕೊಂಡು ಬರುವುದಕ್ಕಾಗಿ ಅಲ್ಲಿಂದ ಹೊರಟಳು. ಆಕೆ ತನ್ನ ಗಂಡನ ಜೊತೆಗೆ ಮತ್ತೆ ಅಲ್ಲಿಗೆ ಬರುವ ಹೊತ್ತಿಗೆ ಆ ಹಸು ಅಲ್ಲಿಂದ ಹೊರಟು ಹೋಗಿರುತ್ತೆ. ಕಾಲ ಕಳೆಯುತ್ತಾ ಹಸುವಿಗೆ ಡೆಲಿವರಿ ಸಮಯ ತಲುಪುತ್ತದೆ. ಶಾಂತವಾದ ಒಂದು ಸ್ಥಳವೊಂದಕ್ಕೆ ಹೋಗಿ ಆ ಹಸು ಒಂದು ಕರುವಿಗೆ ಜನ್ಮವನ್ನು ನೀಡುತ್ತದೆ. ನಂತರ ಆ ಮಹಿಳೆ ಮತ್ತೆ ಕಾಡಿಗೆ ಬರುತ್ತಾಳೆ. ಆಕೆ ಹಸುವನ್ನು ಮತ್ತೆ ನೋಡಿ, ಇದೇನಾ ನಾನು ಮೊದಲೇ ನೋಡಿದ್ದ ಹಸು, ಇದಕ್ಕೆ ಈಗ ಕರು ಸಹ ಹುಟ್ಟಿದಂತಿದೆ ಎನ್ನುತ್ತಾಳೆ. ಆಗ ಆ ಹಸು ಆ ಮಹಿಳೆಯನ್ನು ಕೇಳುತ್ತದೆ, ತಾಯಿ, ನನ್ನ ಮಗುವನ್ನು ನನ್ನ ಮೇಲೆ ಕೂರಿಸು. ನಾನು ಈ ಮಗುವನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುತ್ತೇನೆ. ಈ ಒಂದು ಸಹಾಯ ಮಾಡು, ನಾನು ನಿನಗೆ ಕೃತಜ್ಞನಾಗಿರುತ್ತೇನೆ. ಇಲ್ಲವಾದರೆ ನನ್ನ ಮಗು ಸತ್ತು ಹೋಗಬಹುದು. 8 ತಿಂಗಳುಗಳ ನಂತರ ಈ ಮಗು ನಡೆಯಲು ಸಾಧ್ಯವಾಗುತ್ತದೆ. ದಯವಿಟ್ಟು ನನ್ನ ನೆರವಿಗೆ ಬಾ ಎಂದು ಆ ಹಸು ಕೇಳುತ್ತದೆ. ಇನ್ನು ಹಲವರಿಗೆ ಗೊತ್ತಿರದ ವಿಷಯ ಏನೆಂದರೆ, ಒಂದು ಕಾಲದಲ್ಲಿ ಹಸು ಜನ್ಮ ನೀಡಿದ ಕೂಡಲೇ ಕರುಗಳು ನಡೆಯುತ್ತಿರಲಿಲ್ಲ. ಅವು 8 ತಿಂಗಳುಗಳ ನಂತರ ಮಾತ್ರ ನಡೆಯುತ್ತಿದ್ದವು. ಇನ್ನು ಆ ಹಸುವಿನ ಮಾತುಗಳನ್ನು ಕೇಳಿದ ಆ ಮಹಿಳೆ ಜೋರಾಗಿ ನಕ್ಕು ಹೀಗೆ ಹೇಳಿದಳು, ನಿನ್ನ ಮಗು ಎಷ್ಟು ಅಶುದ್ಧವಾಗಿದೆ. ನಿನ್ನ ಮಗುವನ್ನು ಎತ್ತಿ ನಿನ್ನ ಮೇಲೆ ಕೂರಿಸಬೇಕಾ? ನಿನ್ನ ಪುಣ್ಯಕ್ಕೋಸ್ಕರ ನಾನೇಕೆ ಸಹಾಯ ಮಾಡಬೇಕು ಎಂದು ಹೇಳಿ ಅವಮಾನಿಸುತ್ತಾಳೆ. ಆ ಹಸು ತನ್ನ ಮಗುವನ್ನು ಎತ್ತಿಕೊಂಡು ಹೋಗಲು ಸಾಧ್ಯವಿಲ್ಲ. ಹೀಗಾಗಿ ತನ್ನೊಳಗಿನ ನೋವಿನ ಕ್ರೋಧದಿಂದ ಆ ಮಹಿಳೆಗೆ ಶಾಪ ನೀಡುತ್ತದೆ. ನಿನ್ನ ಮಗು ಹುಟ್ಟಿದ ತಕ್ಷಣವೇ ನಡೆಯಬಹುದು ಅಂತ ತಾನೇ ನಿನಗೆ ಇಷ್ಟು ದುರಹಂಕಾರ. ಇನ್ನು ಮುಂದೆ ನಿನ್ನ ಮಗು ಹುಟ್ಟಿದ ತಕ್ಷಣ ನಡೆಯುವುದಿಲ್ಲ.
ಹುಟ್ಟಿದ 10 ತಿಂಗಳುಗಳ ನಂತರ ಮಾತ್ರ ನಡೆಯುವನು. ಇದೇ ನನ್ನ ಶಾಪ ಎಂದು ಹೇಳುತ್ತದೆ. ಆ ಹಸುವಿನ ಶಾಪದ ಪರಿಣಾಮವಾಗಿ ಆ ಒಂದು ಮಹಿಳೆಗೆ ಮಾತ್ರವಲ್ಲದೆ ಸಂಪೂರ್ಣ ಮಾನವ ಜನಾಂಗವೇ ಆ ಶಾಪದ ಪರಿಣಾಮವನ್ನು ಅನುಭವಿಸುತ್ತಿದೆ. ಇದರಿಂದಲೇ ಮನುಷ್ಯರ ಮಕ್ಕಳಿಗೆ ಹುಟ್ಟಿದ ತಕ್ಷಣ ನಡೆಯುವ ಶಕ್ತಿ ಇಲ್ಲದಂತಾಯಿತು. ಮಕ್ಕಳಿಗೆ ತಮ್ಮ ಕಾಲುಗಳ ಮೇಲೆ ನಿಲ್ಲಲು ಮತ್ತು ನಡೆಯಲು 10 ತಿಂಗಳುಗಳ ಕಾಲ ಬೇಕಾಗುತ್ತದೆ. ಈ ರೀತಿಯಾಗಿ ಆ ಹಸು ನೀಡಿದ ಶಾಪದಿಂದ ಮನುಷ್ಯರ ಮಕ್ಕಳು ಹುಟ್ಟಿದ ತಕ್ಷಣ ನಡೆಯಲಾಗುತ್ತಿಲ್ಲ. ಈ ರೀತಿ ಶ್ರೀಕೃಷ್ಣನು ನಾರದ ಮುನಿಗೆ ಈ ಕಥೆಯನ್ನು ಹೇಳಿದನು. ಆಗ ನಾರದನು ಈ ರೀತಿ ಕೇಳುತ್ತಾನೆ, ಪ್ರಭು, ನಾವು ಇದರಿಂದ ಏನನ್ನು ಕಲಿಯಬೇಕು? ಆಗ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಯಾವುದೇ ಜೀವಿಯನ್ನು ನೋಯಿಸಬಾರದು, ಅದರ ಮನಸ್ಸನ್ನು ಗಾಯಗೊಳಿಸಬಾರದು. ನಾವು ಹಿಂಸಿಸುವ ಪ್ರತಿ ಜೀವಿಯ ಕರ್ಮಫಲ ಪಾಪವಾಗಿ ಮರಳಿ ನಮ್ಮನ್ನೇ ಹಿಡಿಯುತ್ತದೆ. ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ, ಪ್ರೀತಿಯ ಆಸೆಗಾಗಿ ಪ್ರಾಣಿಗಳನ್ನು ಉಪಯೋಗಿಸಿ ಅವು ಅವಶ್ಯಕವಿಲ್ಲದಾಗ ತಿರಸ್ಕರಿಸುತ್ತಿದ್ದಾನೆ. ಇದಕ್ಕೆ ದೇವತೆಗಳು ಮೌನವಿದ್ದರೂ ಪ್ರಕೃತಿ ಮಾತ್ರ ಸಹಿಸುವುದಿಲ್ಲ ಎಂದು ಶ್ರೀಕೃಷ್ಣನು ಹೇಳಿದನು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.